ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ನೆಲ್ಲರಕಾಯಿ ಬಸ್ಸಾರಿನ ರೆಸಿಪಿನ ತಿಳಿಸ್ಕೊಡ್ತೀನಿ. ಸ್ಪೆಷಲಿ ನಮ್ಮಮ್ಮ ಹೇಗೆ ಮಾಡ್ತಾರೆ ನೋಡೋಣ ಬನ್ನಿ. ನೆಲ್ಲವರೆಕಾಯಿ ಬಸ್ಸಾರು ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ನೆಲ್ಲವರೆಕಾಯಿನ ಹಚ್ಚಿಟ್ಕೊಂಡಿದ್ದೀವಿ. ಈ ರೀತಿ ಹುಳಗಳಿರುತ್ತೆ ನೋಡಿಕೊಂಡು ಹಚ್ಚಿಟ್ಕೊಬೇಕು. ಒಂದು ಸೈಡ್ ಓಪನ್ ಇರಬೇಕು, ಒಂದು ಸೈಡ್ ಕ್ಲೋಸ್ ಇರಬೇಕು. ಅದಾದಮೇಲೆ ಒಂದು ಕುಕ್ಕರ್ಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಬೇಕು. ಎಣ್ಣೆ ಕಾದಾದ್ಮೇಲೆ ಒಂದು ದಪ್ಪದು ಈರುಳ್ಳಿ ಹಚ್ಚಿರೋದನ್ನ ಹಾಕ್ಕೊತಾ ಇದ್ದೀವಿ. ಅದಾದಮೇಲೆ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕ್ಕೊಬೇಕು. ಅಂದರೆ ಒಂದು 12 ಹಸ್ಲು ಹಾಕ್ಕೊಂಡ್ರೆ ಸಾಕು. ಅದಾದಮೇಲೆ ಒಂದು 5ರಿಂದ 6 ಒಣಮೆಣ್ಸಿನ್ಕಾಯಿನ ಹಾಕ್ಕೊತಾ ಇದ್ದೀವಿ. ನಿಮಗೆ ಖಾರ ಬೇಕು ಅಂದರೆ ಒಣಮೆಣ್ಸಿನ್ಕಾಯಿ ಜಾಸ್ತಿ ಹಾಕ್ಕೊಳ್ಳಿ. ಗೋಲ್ಡನ್ ಬ್ರೌನ್ ಬರೋ ತನಕ ಈರುಳ್ಳಿನ ಫ್ರೈ ಮಾಡ್ಕೊಬೇಕು. ನೆಲ್ಲವರೆಕಾಯಿನ ಚಪ್ಪರ ಅವರೆಕಾಯಿ ಅಂತಲೂ ಕರೀತಾರೆ. ಇದನ್ನು ಜಾಸ್ತಿ ಹಳ್ಳಿ ಕಡೆ ಮಾಡ್ತಾರೆ ಸಾಂಬಾರು. ಬ್ಯಾಂಗ್ಳೂರಲ್ಲಿ ಮಾಡೋದು ಕಮ್ಮಿ ಅಂದ್ಕೊತೀನಿ. ಅದಾದಮೇಲೆ ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಬೇಕು. ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಫ್ರೈ ಮಾಡ್ಕೊಬೇಕು. 1-2 ದಪ್ಪ ಸೈಜು ಟೊಮೊಟೊನ ಹಾಕ್ಕೋಬೇಕು. 4 ಭಾಗ ಮಾಡ್ಕೊಂಡು ಹಾಕ್ಕೊತಾ ಇದ್ದೀವಿ. ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಅದಾದಮೇಲೆ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋಬೇಕು. ಅದಾದಮೇಲೆ ಗೋಲಿ ಸೈಜಷ್ಟು ಹುಣಸೆಹಣ್ಣನ್ನ ಹಾಕ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಒಂದು 5 ಸೆಕೆಂಡ್ ತನಕ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಆರಕ್ಕೆ ಬಿಟ್ಟಾದಮೇಲೆ ಇವಾಗ ಮಸಾಲಾನ ರುಬ್ಕೊಳ್ಳೋಣ. ಸ್ವಲ್ಪ ಕಾಯಿ ತುರಿನ ಹಾಕ್ಕೊತಾ ಇದ್ದೀವಿ. ರುಬ್ಬಾದ್ಮೇಲೆ ಈ ಥರ ಕನ್ಸಿಸ್ಟೆನ್ಸಿಲಿ ಬರುತ್ತೆ. ಮಸಾಲ ಎಲ್ಲ ರುಬ್ಬಾದ್ಮೇಲೆ ಅದೇ ಕುಕ್ಕರಿಗೆ 1.5 ಕಪ್ ತೊಗರಿಬೇಳೆನ ಹಾಕ್ಕೊಂಡಿದ್ದೀವಿ. ಆಮೇಲೆ ನೆಲ್ಲವರೆಕಾಯಿನ ಹಾಕ್ಕೊತಿದ್ದೀವಿ. ಬೇಕಾದ್ರೆ ಫಸ್ಟೇ ಇದನ್ನು ಕೂಗಿಸ್ಕೊಂಡು ಆಮೇಲೆ ಬೇಕಾದ್ರೆ ಮಸಾಲೆಗೆ ರೆಡಿ ಮಾಡ್ಕೊಬೋದು. ಇಲ್ಲ ಅಂತವ್ರು ಈ ಥರನೂ ಮಾಡ್ಕೊಬೋದು. ಇವಾಗ ಸಮವಾಗಿ ನೀರು ಹಾಕ್ಕೊಬೇಕು. ಸ್ವಲ್ಪ ಮುಳುಗೋ ಥರ ನೀರು ಹಾಕ್ಕೊಳ್ಬೇಕು. ಅದಾದಮೇಲೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊತಾ ಇದ್ದೀವಿ. ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷಿಲ್ ಬರ್ಸ್ಕೊಬೇಕು. ಅದಾದಮೇಲೆ ಸೊಪ್ಪು ಸೋಸೋದ್ರಲ್ಲಿ ಬೇಳೆನು ಮತ್ತು ನೆಲ್ಲವರೆಕಾಯಿನ ಸೋಸ್ಕೊಬೇಕು. ಈ ಥರ ಇರುತ್ತೆ ಸೋಸಾದ್ಮೇಲೆ. ಇವಾಗ ಸಾಂಬಾರಿಗೆ ಒಗ್ಗರಣೆ ಹಾಕೊಳ್ಳೋಣ. ಒಂದು ಪಾತ್ರೆಗೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದಾದ್ಮೇಲೆ 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕೋಣ. ಅದಾದಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಚ್ಚಿರೋದನ್ನ ಹಾಕ್ಕೊತಾ ಇದ್ದೀವಿ. ಸ್ವಲ್ಪ ಕರಿಬೇವು ಹಾಕೊಳ್ಳೋಣ. ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡ್ಕೊಂಡಾದ್ಮೇಲೆ ಆಗಲೇ ರುಬ್ಬಿಟ್ಟಿರೋ ಮಸಾಲಾನ ಹಾಕ್ಕೊಬೇಕು. ಅದಕ್ಕೆ ನೀರು ಹಾಕ್ಕೊಳಕ್ಕೆ ಹೋಗ್ಬಾರ್ದು. ನೆಲ್ಲವರೆಕಾಯಿ ಕಟ್ಟಿತ್ತಲ್ವ, ಬೇಳೆನೂ ನೆಲ್ಲವರೆಕಾಯಿ ಬೇಯಿಸ್ಕೊಂಡಿರೋ ಕಟ್ಟಿತ್ತಲ್ವ, ಅದನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡು ಚೆನ್ನಾಗಿ ಮಸಾಲ ವಾಸನೆ ಹೋಗೋ ತನಕ ಕುದಿಸ್ಕೊಬೇಕು. ಆದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಬೇಕು. ಚೆನ್ನಾಗಿ ಕುದಿಬೇಕು. ಸ್ವಲ್ಪ ಒಂದು 10 ನಿಮಿಷ ಕುದಿದಾದ್ಮೇಲೆ ಒಂದು ಕಡೆಗೆ ಒಂದು ಪಾತ್ರೆಗೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಕಾದಾದ್ಮೇಲೆ 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಬೇಕು. ಅದಾದಮೇಲೆ 1-2 ಒಣಮೆಣ್ಸಿನ್ಕಾಯಿನ ಹಾಕ್ಕೊಬೇಕು. ಅದಾದಮೇಲೆ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡು 1-2 ಮೀಡಿಯಮ್ ಸೈಜ್ ಈರುಳ್ಳಿ ಹಚ್ಚಿರೋದನ್ನ ಹಾಕ್ಕೊತಾ ಇದ್ದೀವಿ. ಗೋಲ್ಡನ್ ಬ್ರೌನ್ ಬರೋ ತನಕ ಈರುಳ್ಳಿನ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡ್ಕೊಂಡಾದ್ಮೇಲೆ ಆಗಲೇ ಸೊಪ್ಪು ಸೋಸೋದ್ರಲ್ಲಿ ಬೇಳೆನೂ ಮತ್ತು ನೆಲ್ಲವರೆಕಾಯಿನ ಹಾಕಿದ್ವಲ್ಲ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಕಾಯಿ ತುರಿನ ಹಾಕ್ಕೊತಾ ಇದ್ದೀವಿ. ಆಮೇಲೆ ಮನೇಲೇ ಮಾಡಿಟ್ಟು ಕಡಲೆ ಬೀಜ ಮತ್ತು ಒಣಮೆಣ್ಸಿನ್ಕಾಯಿ ಪುಡಿ ಮಾಡ್ಕೊಂಡಿದ್ದೆವು, ಅದನ್ನು ಸೇರಿಸ್ಕೊತಾ ಇದ್ದೀವಿ. 1-2 ಸ್ಪೂನಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. 1-2 ಸೆಕೆಂಡ್ ತನಕ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಕೊತ್ತಂಬರಿನ ಹಚ್ಚಿರೋದನ್ನ ಹಾಕ್ಕೊತಾ ಇದ್ದೀವಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಫ್ರೈ ಆದಮೇಲೆ ಆಫ್ ಮಾಡಿಬಿಡ್ಬೇಕು ಸ್ಟವ್ನ. ನೀವು ಒಂದ್ಸಲಿ ಟ್ರೈ ಮಾಡಿ ಮನೇಲಿ ನೆಲ್ಲವರೆಕಾಯಿ ಬಸ್ಸಾರನ್ನ. ಬಿಸಿ ಮುದ್ದೆ ನೆಲ್ಲವರೆಕಾಯಿ ಬಸ್ಸಾರು ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಪಲ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ನನ್ನ ಚಾನಲ್ ನೇಮ್ ಬಂದು ಐಶ್ವರ್ಯ ಗೌಡ 1011 ಅಂತ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕೀಪ್ ವಾಚಿಂಗ್ ಅಂಟಿಲ್ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು.